ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಇವರ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 14ರ ಶನಿವಾರದಂದು ಮಧ್ಯಾಹ್ನ 12 ಗಂಟೆಗೆ ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ಉದ್ಘಾಟನಾ ಸಮಾರಂಭ ಹಾಗೂ ಅಂದು ಪ್ರಚಂಡ ರಾವಣ ಪೌರಾಣಿಕ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಸಂಘದ ಅಧ್ಯಕ್ಷ ಜಗದೀಶ್ ರಾಮಘಟ್ಟ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ರಂಗ ನಿರ್ದೇಶಕ ಕೀರ್ತನಕಾರರಾದ ದಿವಂಗತ ಡಾಕ್ಟರ್ ರಂಗಪ್ಪ ದಾಸ್ ಇವರ 2ನೇ ವರ್ಷದ ನೆನಪು ಕಾರ್ಯಕ್ರಮವು ಡಿಸೆಂಬರ್ 14ರಂದು ಶನಿವಾರ ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ. ಕರ್ನಾಟಕದಲ್ಲಿ ನಟ ಭಯಂಕರ ಎಂಬ ಬಿರುದು ಪಡೆದ ದಿವಂಗತ ವಜ್ರಮುನಿ ಅಭಿನಯಿಸಿರುವ ದಿವಂಗತ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ವಿರಚಿತ ಕರ್ನಾಟಕ ರಾಜ್ಯಾದ್ಯಂತ 25ನೇ ಪ್ರದರ್ಶನದತ್ತ ಕಲಾಭಿಮಾನಿಗಳ ಪ್ರೋತ್ಸಾಹದೊಂದಿಗೆ ಶ್ರೀ ವೀರಭದ್ರಾಚಾರ್ ಗಾಡೇನಹಳ್ಳಿ ಇವರ ನಿರ್ದೇಶನದಲ್ಲಿ ಪ್ರಚಂಡ ರಾವಣ ಸಿನಿಮಾ ಮಾದರಿಯಲ್ಲಿ ಈ ನಾಟಕ ಪ್ರದರ್ಶನಗೊಳ್ಳುತ್ತಿದೆ ಎಂದರು. ಈ ನಾಟಕವು 9 ಗಂಟೆಗಳ ಕಾಲ ಇರುವ ನಾಟಕವನ್ನು 3 ಗಂಟೆಗೆ ನಮ್ಮ ಸಂಘದ ಕಲಾವಿದರು ಅಭಿನಯಿಸುತ್ತಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ವಹಿಸುವರು. ಉದ್ಘಾಟನೆಯನ್ನು ಸಂಸದ ಶ್ರೀ ಎಸ್.ಎಂ. ಪಟೇಲ್ ನೆರವೇರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪ್ರೀತಂ ಜೇಗೌಡ, ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ, ನಗರಸಭೆ ಅಧ್ಯಕ್ಷ ಎಂ. ಚಂದ್ರೇಗೌಡ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿ.ಪಿ. ಮಂಜೇಗೌಡ, ಎಚ್.ಡಿ.ಸಿ.ಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಇತರರು ಭಾಗವಹಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ಹಾಗೂ ರಾವಣ ಪಾತ್ರ ನಿರ್ವಹಿಸುವ ಜಗದೀಶ್ ಅವರು ಪ್ರಚಂಡ ರಾವಣ ನಾಟಕ ಒಂದು ದೃಶ್ಯದ ನಟನೆಯನ್ನು ಮಾಡುವುದರ ಮೂಲಕ ಮಾಧ್ಯಮದವರ ಗಮನ ಸೆಳೆದು ಪ್ರಶಂಸೆಗೆ ಪಾತ್ರರಾದರು. ಅವರು ಫಿಲ್ಮ್ ಮೇಕರ್ಸ್ ಪ್ರಚಂಡ ರಾವಣ ಏನಿದೆ ಅದರಲ್ಲಿ ಅವರು ಮೇಜರ್ ಆಗಿ ರಾವಣ ಪಾತ್ರ ಮಾಡಿದ್ರು. ಅದರಲ್ಲಿ ಆ ಪಾತ್ರ ಮಾಡಿದ ಮೇಲೆ ಅವರಿಗೆ ನಟ ಭಯಂಕರ ಅನ್ನೋ ಬಿರುದು ಬಂತು ಅಂತ ಅಂದಿದೆ. ಆ ಪಾತ್ರನ ಅತ್ಯುತ್ತಮವಾಗಿ ಅಭಿನಯಿಸಿ ರಾಜ್ಯಾದ್ಯಂತ ಸೂಪರ್ ಹಿಟ್ ಆಗಿತ್ತು. ಅದನ್ನ ನಾವೀಗ ನಮ್ಮ ಜಿಲ್ಲಾ ಸಂಘದವರು ಅಭಿನಯಿಸ್ತಾ ಇದೀವಿ. ಅದ್ರ ಮುಖ್ಯನ ನಾವು ಈಗ ಜನಗಳಿಗೆ ರಾವಣನ ಪಾತ್ರ ನಾವೇ ಮಾಡ್ತೀವಿ ಸರ್, ನಾವೇ ಮಾಡ್ತೀವಿ. ಅವರ ನೆನಪಿನಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅವರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅವ್ರ ನೆನಪಿನಲ್ಲಿ ಪ್ರಶಸ್ತಿಗಳನ್ನ ಹಿರಿಯ ಕಲಾವಿದರಿಗೆ ಸನ್ಮಾನ ಮಾಡ್ತೀವಿ. ಆಮೇಲೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟು ಉತ್ತಮ ವೇದಿಕೆಯನ್ನ ಕಲ್ಪಿಸ್ತಾ ಇದೀವಿ. ನಿರ್ದೇಶಕರು ಗಾರ್ಡನಲ್ಲಿ ವೀರಭದ್ರಾಚಾರ್ ಅಂತ ಬಂದಿಲ್ಲ. ಅತಿ ಮುಖ್ಯವಾಗಿ ಏನಂದ್ರೆ ಇತ್ತೀಚಿನ ಪೌರಾಣಿಕ ನಾಟಕ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯಾಧ್ಯಕ್ಷ ರಾಮಲಿಂಗೇಗೌಡ ಕದಳು, ಕಾರ್ಯದರ್ಶಿ ನಿರಂಜನ್ ಹಂಚೂರು, ಗೌರವಾಧ್ಯಕ್ಷ ಗೋವಿಂದೇಗೌಡ, ನಿರ್ದೇಶಕಿ ರಾಣಿ, ಜನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.